ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಗ್ಗೆನೆ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಕಮ್ಮಿ ಇರುತ್ತೆ, ಇನ್ನು ಬಿಸಿಲು ಬಂದಿಲ್ಲ. ಆ, ತಿಂಡಿ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಚಪಾತಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ಬದನೆಕಾಯಿ ಇತ್ತು, ಅದಕ್ಕೆ ಸ್ವಲ್ಪ ಸಿಂಪಲ್ ಆಗಿ ಆ, ಆ, ಬೇಗ ಆಗೋ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಬದನೆಕಾಯಿ ಎಣ್ಣೆಗಾಯಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಯಾವ ಥರ ಮಾಡ್ತಾ ಇದ್ದೀನಿ ಅಂತ ನೋಡೋಣ. ಒಂದು ಕಡಾಯಿ ಇಟ್ಕೊಂಡು ಸ್ಟವ್ ಆನ್ ಮಾಡಿದ್ದೀನಿ. ಎಣ್ಣೆ ಹಾಕೋಣ. ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ. ನಾನು ಎಣ್ಣೆಗಾಯಿಗೆ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ, ಒಂದು ಕಡಲೆಕಾಯಿ ಎಣ್ಣೆ, ಕೇರಳ ಸ್ಟೈಲ್ ಮಾಡೋದಾದರೆ ಕೊಬ್ಬರಿ ಎಣ್ಣೆ, ಅದನ್ನು ಬಿಟ್ಟರೆ ತುಪ್ಪ ಯೂಸ್ ಮಾಡ್ತೀನಿ. ಇದು ಮೂರೇನೆ ನಾನು ಯೂಸ್ ಮಾಡ್ತಿರೋ ಎಣ್ಣೆ ಐಟಮು. ಎಣ್ಣೆ ಕಾದಿದೆ. ಇವಾಗ ಬದನೆಕಾಯಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫಸ್ಟು ನಾನು ಈ ಥರ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಇದನ್ನು ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ನೀರಿನ ಅಂಶ ಇತ್ತು, ಎಲ್ಲ ಸಿಡಿದ್ಬಿಡ್ತು, ಮೂತಿಗೆಲ್ಲ ಆಗೋಯ್ತು, ಉರಿತಾ ಇದೆ. ಇವಾಗ ಇದೆಲ್ಲ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಸ್ವಲ್ಪ ಫ್ರೈ ಆಗಿದೆ, ಕಲರ್ ಎಲ್ಲ ಚೇಂಜ್ ಆಗಿದೆ. ಇವಾಗ ಇದನ್ನ ಒಂದು ಪಾತ್ರೆಗೆ ತೆಗ್ದಿಡೋಣ. ತೆಗ್ದಿಡ್ತಾ ಇದ್ದೀನಿ. ಎಲ್ಲಾನು ತೆಗ್ದಿದ್ದಾಗಿದೆ. ಅದಕ್ಕೇನೆ ಇನ್ನೊಂದು ಚೂರು ಎಣ್ಣೆ ಹಾಕ್ತಾ ಇದ್ದೀನಿ. ಸಾಸಿವೆ, ಸ್ವಲ್ಪ ಜೀರಿಗೆ, ಚಿಕ್ಕ ಸೈಜ್ ಈರುಳ್ಳಿ ಒಂದೆರಡು ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಹಾಕ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ಒಂದು ಇಂಚಷ್ಟು ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಜಜ್ಜಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೋಣ. ಸಾಸಿವೆ ಎಲ್ಲ ಸಿಡ್ದಾದ್ಮೇಲೆ ಕೂಡ ಶುಂಠಿ ಬೆಳ್ಳುಳ್ಳಿದು ಹಾಕ್ಬೋದು. ಅವಾಗ ಹಾಕಿದ್ರೆ ಏನು ಅಂತಂದ್ರೆ ಎಲ್ಲ ಪಾತ್ರೆಗೆ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೆ ನಾನು ಯಾವಾಗ್ಲೂ ಏನ್ ಮಾಡ್ತೀನಿ ಅಂತಂದ್ರೆ ಈರುಳ್ಳಿ ಹಾಕಿದ್ಮೇಲೆ ಹಾಕ್ತೀನಿ, ಆವಾಗ ಅಷ್ಟೊಂದು ಪಾತ್ರೆಗೆ ಅಂಟ್ಕೊಳ್ಳಲ್ಲ. ಇವಾಗ ನಾನ್ ಸ್ಟಿಕ್ ಪಾತ್ರೆ ಆಗಿದ್ದಕ್ಕೆ ಅನ್ಸುತ್ತೆ ಅಷ್ಟೊಂದು ಏನು ಅಂಟ್ಕೊಂಡೇ ಇಲ್ಲ, ಕರೆಕ್ಟ್ ಆಗಿ ಎಲ್ಲ ಈರುಳ್ಳಿ ಜೊತೆಗೆ ಹೊಂದ್ಕೊಂಡ್ಬಿಟ್ಟಿದೆ. ಇದ್ರ ಜೊತೆಗೇನೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ಒಂದು ಮೀಡಿಯಂ ಸೈಜ್ ಟೊಮೆಟೊ ಒಂದು 3 ತಗೊಂಡಿದ್ದೀನಿ. ಹುಣಸೆಹಣ್ಣು ರಸನೂ ಹಾಕ್ತಾರೆ ಇದಕ್ಕೆ, ನಾನು ಹುಣಸೆಹಣ್ಣು ರಸ ಹಾಕ್ತಿಲ್ಲ ಇವತ್ತು, ಅದಕ್ಕೆ ಟೊಮೆಟೊ ಸ್ವಲ್ಪ ಜಾಸ್ತಿ ತಗೊಂಡಿರೋದು. ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಪೇಸ್ಟ್ ಥರ ಆಗ್ಬೇಕು ಇದೆಲ್ಲ. ಇವಾಗ ಇದಕ್ಕೆ ಒಂದೊಂದಾಗಿ ಪೊಡಿಗಳು ಸೇರಿಸ್ಕೊಳ್ಳೋಣ. ಅರಿಶಿನ ಪುಡಿ, ಖಾರದ ಪುಡಿ, ಗರಂ ಮಸಾಲ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ, ಧನಿಯಾ ಪುಡಿ. ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದು ಪೇಸ್ಟ್ ಥರ ಆಗಿದೆ. ಇವಾಗ ಇದಕ್ಕೆ ಇದು ತೆಂಗಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ರುಬ್ಬಿಟ್ಕೊಂಡಿರೋದು, ಅದನ್ನ ಸೇರಿಸ್ತಾ ಇದ್ದೀನಿ. ಬೇರೆ ಏನು ಸೇರಿಸಿಲ್ಲ. ತೆಂಗಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮಿಕ್ಸಿ ಜಾರ್ ತೊಳ್ಕೊಂಡು ಸ್ವಲ್ಪ ನೀರು ಕೂಡ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕುದಿ ಬರಕ್ಕೆ ಸ್ಟಾರ್ಟ್ ಆಗಿದೆ, ಎಣ್ಣೆ ಎಲ್ಲ ಬಿಟ್ಕೊಳಕ್ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನಾನು ಸ್ವಲ್ಪ ಕಡಲೆಕಾಯಿ ಬೀಜ, ಶೇಂಗಾ ಬೀಜ ಸ್ವಲ್ಪ ಪೌಡ್ರ್ ಮಾಡ್ಬಿಟ್ಟು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ಎಳ್ಳು ಸೇರಿಸ್ತಾರೆ ಎಣ್ಣೆಗಾಯಿಗೆ, ನಾನು ಎಳ್ಳು ನಮ್ಮನೆಯಲ್ಲಿ ಯಾರಿಗೂ ಅಷ್ಟಿಷ್ಟ, ಎಲ್ರದ್ದು ಹೀಟ್ ಬಾಡಿ, ಎಳ್ಳು ಹೀಟ್ ಅಲ್ವಾ, ಅದಕ್ಕೆ ಇಷ್ಟಪಡಲ್ಲ. ಅದಕ್ಕೇನೆ ಕಡಲೆ ಬೀಜ ಕೂಡ ನಾನು ಕಡಿಮೆ ಹಾಕಿರೋದು.
ಕಡಲೆಕಾಯಿ ಬೀಜ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಹುರ್ಕೊಂಡು ಆಮೇಲೆ ನಾವು ಫಸ್ಟೇ ಬಾಡಿಸಿ ಇಟ್ಕೊಂಡಿದ್ವಲ್ವ ಬದನೆಕಾಯಿ, ಅದನ್ನು ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ನೋಡಿ ಬೇಕು ಅಂದರೆ ಹಾಕ್ಕೋಬೋದು. ಖಾರ ಸ್ವಲ್ಪ ಕಮ್ಮಿ ಇದಕ್ಕೆ, ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ ನಾನು. ಅದ್ರ ಜೊತೆಗೇನೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಎಣ್ಗಾಯಿ ಪಲ್ಯ ರೆಡಿ ಆಗುತ್ತೆ. ಎಣ್ಗಾಯಿ ಗೊಜ್ಜು ನೋಡಿ, ಇದು ಚೆನ್ನಾಗಿ ಕುದಿ ಎಲ್ಲ ಬಂದು ಎಣ್ಣೆ ಎಲ್ಲ ಬಿಟ್ಕೊಂಬರಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನಾನು ಇಷ್ಟು ಚಪಾತಿಗೆ ಅಂತ ನಾನು ಇಷ್ಟು ಗಟ್ಟಿಯಾಗಿ ಮಾಡಿರೋದು. ನಿಮಗೆ ಬೇಕಂದ್ರೆ ನೀವು ಸ್ವಲ್ಪ ಲೂಸಾಗಿ ಕೂಡ ಮಾಡ್ಕೋಬೋದು. ನಾನು ಟೇಸ್ಟ್ ನೋಡಿದೆ, ಸಖತ್ತಾಗಿ ಬಂದಿದೆ. ಎಲ್ಲರೂ ಟ್ರೈ ಮಾಡಿ ನೋಡಿ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಎಣ್ಗಾಯಿ ಗೊಜ್ಜದ್ದು ವಿಡಿಯೋ ನಾನು ಇನ್ನೂ ಒಂದೆರಡೇನೋ ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ಹಾಕಿದ್ದೀನಿ. ಇದು ಅದಕ್ಕಿಂತ ಡಿಫ್ರೆಂಟಾಗಿ ಮಾಡಿದ್ದೀನಿ. ಇದು ಟೇಸ್ಟ್ ಚೆನ್ನಾಗಿ ಬಂದಿದೆ. ಎಲ್ಲರೂ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಇನ್ನೊಂದೇನು ಅಂತಂದರೆ ಚಪಾತಿಗೆ ಅಂತಲ್ಲ, ಪೂರಿ ದೋಸೆ ಎಲ್ಲದಕ್ಕೂ ಸೆಟ್ ಆಗುತ್ತೆ ಇದು. ಸ್ವಲ್ಪ ಲೂಸಾಗಿ ಮಾಡಿದ್ರೆ ಮುದ್ದೆ ಕೂಡ ತಿನ್ಬೋದು, ಮುದ್ದೆ ಇಷ್ಟಪಡೋರು. ನನಗೆ ತುಂಬ ಇಷ್ಟ ಆಯಿತು. ಎಲ್ಲರೂ ಟ್ರೈ ಮಾಡಿ ನೋಡಿ, ಅಭಿಪ್ರಾಯ ಹೇಳಿ, ಕಮೆಂಟಲ್ಲಿ ತಿಳಿಸಿ ನನಗೆ ಹೇಗಿತ್ತು ಅಂತ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಎಲ್ರಿಗೂ ಇಷ್ಟ. ಇವತ್ತು ಬೆಳಗ್ಗೆದು ಇದು. ಮಧ್ಯಾಹ್ನ ಇವತ್ತೇನು ಅಷ್ಟೊಂದು ಕೆಲಸಗಳಿಲ್ಲ. ನಿನ್ನೆ ಸಾಂಬಾರು ಮಾಡಿದ್ದೆ. ಯಾವಾಗಲೂ ಜಾಸ್ತಿನೇ ಮಾಡಿ ಇಡ್ತೀನಿ ಒಂದಿನ ಸಾರು. ಅದಕ್ಕೆ ನಿನ್ನೆ ಮಾಡಿದ ಸಾಂಬಾರಿದೆ. ಸ್ವಲ್ಪ ಅನ್ನ ಒಂದು ಮಾಡಬೇಕು. ಆಮೇಲೆ ಪಲ್ಯ ಏನಾದರೂ ಮಾಡೋದು ನೋಡಬೇಕು. ಅದೇನಾದರೂ ಮಾಡೋದಾದರೆ ವಿಡಿಯೋ ಹಾಕ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.